ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಬಸವಪಟ್ಟಣ ಜನರ ಬಹುದಿನದ ಬೇಡಿಕೆಯಂತೆ ಗ್ರಾಮದಲ್ಲಿ ಪಡಿತರ ವಿತರಣೆ ಕೇಂದ್ರ ತೆರೆಯಲಾಗಿದೆ. ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ ಅನ್ನಭಾಗ್ಯ ಯೋಜನೆ ಜಾರಿಗೊಳಿಸಿದ್ದು, ಕರೋನಾ ಸಮಯದಲ್ಲಿ ಜನತೆಯನ್ನು ಅನ್ನಭಾಗ್ಯ ಯೋಜನೆ ಕಾಪಾಡಿದೆ. ಇಂತಹ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಗ್ರಾಮದ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಎನ್ ಬೈರೇಗೌಡ ಮನವಿ ಮಾಡಿದರು. ಗ್ರಾಮಕ್ಕೆ ಬೇಕಾದಷ್ಟು ಸಾರಿ ನಮ್ಮೂರು ಅನಾನುಕೂಲ ಕೊಡ್ತಿದ್ದೀರಿ, ಆದರೆ ಈ ಸಾರಿ ಗ್ರಾಮಕ್ಕೆ ಒಳ್ಳೆಯ ಅನುಕೂಲ ಮಾಡಿದ್ದೀವಿ. ತಾವು ತಮ್ಮ ರೇಷನನ್ನು ಆಹಾರವನ್ನು ಪಡೆದು ಒಳ್ಳೆಯ ಇದರಾಗಿರ್ಬೇಕಂತೇಳಿ ನಾನು ಗ್ರಾಮಸ್ಥರೆಲ್ಲ ಪಡೆದು ಒಳ್ಳೆಯ ಸುಖ ಇದಾಗಿರ್ಬೇಕಂತೇಳಿ ನಾನು ತಮ್ಮಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತೀನಿ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವಪಟ್ಟಣ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಉಪಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹಲವು ವರ್ಷಗಳಿಂದ ಪಡಿತರಕ್ಕಾಗಿ ನಮ್ಮ ಗ್ರಾಮದ ಕೂಲಿ ಕಾರ್ಮಿಕರು ಒಂದು ದಿನ ಕೂಲಿ ಕೆಲಸ ಬಿಟ್ಟು ಮಳಮಾಚನಹಳ್ಳಿ ಸೊಸೈಟಿಗೆ ಹೋಗಬೇಕಾಗಿತ್ತು. ಮಳೆಗಾಲದಲ್ಲಿ ಸಮಸ್ಯೆ ಹೇಳುತ್ತಿರದು. ಇದಲ್ಲದೆ ಸರ್ವರ್ ಸಮಸ್ಯೆಯಿಂದ ಪಡಿತರ ಪಡೆಯಲು ವಿಳಂಬವಾಗುತ್ತಿತ್ತು. ಈ ವಿಚಾರವನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಬಳಿ ಸಮಸ್ಯೆಗಳನ್ನು ತಿಳಿಸಿದಾಗ ಅವರು ಆಹಾರ ಮಂತ್ರಿ ಕೆಎಚ್ ಮುನಿಯಪ್ಪ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಂಸಿ ಸುಧಾಕರ್ ಅವರ ಸಹಕಾರದಿಂದ ನಮ್ಮ ಗ್ರಾಮದಲ್ಲೇ ನ್ಯಾಯಬೆಲೆ ಅಂಗಡಿ ತೆರೆದಿದ್ದು, ಇದನ್ನು ಗ್ರಾಮದ ಜನತೆ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಜಂಗನಕೋಟೆ ಹೋಬಳಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಟ್ಟಂಥ ರೈತ ಸೇವಾ ಸಹಕಾರ ಸಂಘದ ಸಂಘ ಇದ್ದು, ಅದರಲ್ಲಿ ನಮ್ಮ ಬಸವಪಟ್ಟಣ ಗ್ರಾಮದ ಸುಮಾರು ವರ್ಷಗಳಿಂದ ನಾವು 340 ಪಡಿತರ ಚೀಟಿಗಳಿದ್ದು ಸಹ ನಮಗೆ ಅಲ್ಲಿಗೆ ಹೋಗಿ ಬರಲು ಸಾಧ್ಯವಾಗುತ್ತಿಲ್ಲ. ಅದರಿಂದ ನಮಗೆ ಬಸ್ಸು ಕನ್ವೀನಿಯನ್ಸು, ಬಸ್ ಸೌಕರ್ಯನೂ ಕೂಡ ಇಲ್ಲ. ಸುಮಾರು 4 ಕಿಲೋಮೀಟ್ರ್ ದೂರ ಇರ್ತದೆ. ಆಮೇಲೆ ಇದು ಅಂಗವಿಕಲರು, ಮುದುಕರು ಸಹ ಅಲ್ಲಿ ರೇಷನ್ ತಗೊಂಬರೋಕ್ಕಾಗದೆ ಸುಮಾರು ಸಾರಿ ರೇಷನ್ ಬಿಟ್ಬಿಟ್ಟಿದ್ದಾರೆ. ಇನ್ನೊಂದು ಹೇಳೋದೇನೆಂದರೆ, ಕೂಲಿ ಕಾರ್ಮಿಕರು ಸಹ ಅಲ್ಲಿ ಹೋಗಿ 2-3 ದಿವಸ ಬಾಳಿಗೆ ಇಡಬೇಕಾಗಿತ್ತು. ಸರ್ವರ್ ಇಲ್ಲದೆ ಸುಮಾರು ಸಾರಿ ಅಲ್ಲಿಂದ ವಾಪಸ್ ಬಂದಿರ್ತಾರೆ. ಅದರಿಂದ ನಾವು ಏನೇ ಮಾಡಿ ಸೊಸೈಟಿ ಮಾಡ್ಬೇಕಂತ ಹೊರಟಾಗ ಮಳಮಾಚನಹಳ್ಳಿ SFCS ಈಗಿರ್ತಕ್ಕಂಥ ಕಮಿಟಿಯವರು ನಮಗೊಂದು ರೆಜುಲೇಷನ್ ಮಾಡಿ ಕೊಟ್ಟರು. ನಿಮ್ಮೂರಿನ 340 ಕಾರ್ಡ್ ಇವೆ, ನೀವು ರೇಷನ್ ಸೊಸೈಟಿ ಮಾಡಿಸ್ಕೊಳ್ಳೋ ವಿಚಾರ ನಮ್ಮದೇನು ತೊಂದರೆ ಇಲ್ಲ ಅಂಥೇಳಿ ನಮಗೆ ರೆಜುಲೇಷನ್ ಮಾಡಿಕೊಟ್ಟಾಗ ನಾವೊಂದು ತೆಗೆದುಕೊಂಡು ಶಿಡ್ಲಘಟ್ಟ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ತಹಸೀಲ್ದಾರಿಂದ ಫುಡ್ ಇನ್ಸ್ಪೆಕ್ಟ್ರು ಅವ್ರ ಹತ್ರ ಮಾತಾಡಿ ಮತ್ತು ನಮ್ಮೂರಿಗೆ ಬಂದು ಅವರು ಅಲ್ಲಿಂದ ನಮ್ಮೂರನ್ನ ಇದನ್ನು ಅಳತೆ ಮಾಡಿ ಸುಮಾರು 4 ಕಿಲೋಮೀಟರ್ ಅಂತರವಿದೆ ಮತ್ತು ಮುದುಕರು ಇದ್ದಾರೆ. ಬಸ್ಸು ಇದು ಕೂಡ ಇಲ್ಲ, ಬಸ್ ಕನ್ವೀನಿಯನ್ಸ್ ಇಲ್ಲ. ಆಮೇಲೆ ಹೇಳ್ಬಿಟ್ಟು ಎಲ್ಲ ನಮಗೆ ಒಳ್ಳೆ ರಿಪೋರ್ಟ್ ಹಾಕಿ ಕೊಟ್ಟರು. ಅದನ್ನು ತಗೊಂಡು ನಾವು ತಹಸೀಲ್ದಾರ್ ಹತ್ರ ಕೊಟ್ವಿ. ಈ ಸಂದರ್ಭದಲ್ಲಿ ಮಳಮಾಚನಹಳ್ಳಿ SFSCS ಅಧ್ಯಕ್ಷ ಮುನೇಗೌಡ, ನಿರ್ದೇಶಕರಾದ ದೇವರಾಜ್, ಅಂಗಡಿ ಗೋಪಾಲ್, ರಾಮಕೃಷ್ಣಪ್ಪ, ಚನ್ನಕೇಶವ, ಸಂತೋಷ್, ಮುಖ್ಯ ಕಾರ್ಯನಿರ್ವಾಹಕಿ ಉಷಾರಾಣಿ, ಗ್ರಾಮದ ಮುಖಂಡರಾದ BK ಲೋಕೇಶ್, ರಾಜಣ್ಣ, ನಾಗರಾಜ್, ನಾರಾಯಣಸ್ವಾಮಿ, ಮಂಜುನಾಥ್, ನರಸಿಂಹಮೂರ್ತಿ, ಕಿರಣ್, JCB ಮಂಜುನಾಥ್, ಮುನೇಗೌಡ, ಚಂದ್ರು, ದೇವರಾಜ್ ಸೇರಿದಂತೆ ಇನ್ನು ಮುಂತಾದವರು ಇದ್ದರು. ವರದಿ ಮಳಮಾಚನಹಳ್ಳಿ ಗೋವರ್ಧನ್. ತಹಸೀಲ್ದಾರ್ ಅದನ್ನು ಎಲ್ಲ ಕ್ಲೀನಾಗಿ ಪುಟಪ್ ಮಾಡಿ, ರಿಕಾರ್ಡ್ ಪುಟಪ್ ಮಾಡಿ ಅದನ್ನು ಇದಕ್ಕೆ ಚಿಕ್ಕಬಳ್ಳಾಪುರ JD ಆಫೀಸ್ ಜಾಯಿಂಟ್ ಡೈರೆಕ್ಟ್ರು ಇದಕ್ಕೆ ಗೊತ್ತಾಕಿದ್ರು. ಅದನ್ನು ಮಾಡಿಸ್ಬೇಕಾದ್ರೆ ಜಾಯಿಂಟ್ ಡೈರೆಕ್ಟ್ರು ಅಲ್ಲಿಂದ ಮತ್ತೆ ವಾಪಸ್ ಹಾಕಿದ್ರು, ನೀವು ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ತಿರುಗಿ ಮತ್ತೆ ನಾವು ಅದನ್ನು ಕ್ಲೀನಾಗಿ ಎಲ್ಲ ಶಿಡ್ಲಘಟ್ಟ ಫುಡ್ ಇನ್ಸ್ಪೆಕ್ಟರ್ ಕಡೆಯಿಂದ ಮತ್ತೆ ನಮ್ಮೂರಿಗೆ ಬಂದು ಅವರೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸುಮಾರು ಜನಗಳಿಂದ ಅದನ್ನು ಸಹಿ ಪಡೆದು 340 ಪಡಿತರ ಕಾರ್ಡ್ ಚೀಟಿಗಳಿರುತ್ತೆ ಸಹಿ ಪಡೆದು ಮತ್ತೆ ಅದನ್ನು ಇದು ಮಾಡಿ ಚಿಕ್ಕಬಳ್ಳಾಪುರಕ್ಕೆ ತಹಸೀಲ್ದಾರ್ ಹತ್ರ ಹೋದಾಗ ತಹಸೀಲ್ದಾರ್ ಕರೆಕ್ಟಾಗಿ ಮಾಡಿದ್ದೀನಪ್ಪ ನಾನು, ಈ ಸಾರಿ ನೀವು ಹೋಗಿ ಅದನ್ನು ಫುಡ್ ಇನ್ಸ್ಪೆಕ್ಟರ್ ಹತ್ರ ಮಾಡ್ಬೇಕಂದಾಗ ಅದು ರೆಕಾರ್ಡ್ ಫುಡ್ ಇನ್ಸ್ಪೆಕ್ಟರ್ ಹತ್ರ ಹೋಯ್ತು. ಜಾಯಿಂಟ್ ಡೈರೆಕ್ಟರ್ ಏನು ಮಾಡಿದ್ರು JD ಸವಿತಾ ಮೇಡಮ್ನವರು ಕ್ಲೀನಾಗಿ ಅದನ್ನು ಮಾಡಿ ಕಳಿಸಿಬಿಟ್ಟು ಎಲೆಕ್ಷನ್ ಬಂದಾಗ ಗ್ರಾಮ ಪಂಚಾಯತಿ ಇದು MP ಚುನಾವಣೆ ಬಂದಾಗ ಅವರು ಅದನ್ನೇನು ಮಾಡಿದ್ರು, ಹೊರಟೋದ್ರು. ಆಮೇಲೆ ಮತ್ತೆ ನಾವು ಚಿಕ್ಕಬಳ್ಳಾಪುರ ನಮ್ಮ ಮಾನ್ಯ ಫುಡ್ ಆಹಾರ ಮಂತ್ರಿಗಳಾದಂಥ KH ಮುನಿಯಪ್ಪಾಜಿಯವ್ರ ಹತ್ರ ಹೋದಾಗ ಅವರು ಫುಡ್ ಮೇಡಮ್ನವ್ರಿಗೆ, ಅದು ನನ್ನ ಕ್ಷೇತ್ರ, ಅಲ್ಲಿ ನೀವೇನು ಬೇಕಾದರೂ ಅದನ್ನು ಕ್ಲೀನಾಗಿ ಅವ್ರಿಗೆ ಏನೇ ಬರಲಿ ನಾವು ವಿದ್ಯುತ್ಗೆಂತೀನಿ, ಅದನ್ನು ನೀವು ಕ್ಲೀನಾಗಿ ಬಸವಪಟ್ಟಣದಕ್ಕೆ ಮಾಡಿಕೊಳ್ಳಲೇಬೇಕಂತ ಹೇಳಿದಾಗ ಹಾಗೂ ಅದನ್ನು ಇನ್ನೂ ರಿಕಾರ್ಡ್ ಪುಟಪ್ ಮಾಡಿ DC ಹತ್ರ ಕಳಿಸಿದಾಗ DC ಸಾಹೇಬರು ಅದನ್ನು ನಾವು ನಮ್ಮ ಕ್ಷೇತ್ರದ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ MC ಸುಧಾಕರ್ ಅವರು ಅವ್ರ ಹತ್ರಕ್ಕೆ ಹೋದಾಗ ಅದನ್ನು ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ನಮಗೆ ಸಹಿ ಮಾಡಿಸಿ ಕೊಟ್ಟರು. ಇದಕ್ಕೆ
ಪ್ರೋತ್ಸಾಹ ಕೊಟ್ಟಂತಹ ನಮ್ಮ MLC ಅವರಾದಂಥ ಕೋಲಾರ ಅನಿಲ್ ಕುಮಾರ್ ಸಾಹೇಬರು ಹಾಗೂ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂಥ ರಾಜೀವ್ ಗೌಡರು ಸಹ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನಮಗೆ ನಮ್ಮ ಇದನ್ನು ಪುಟಪ್ ಮಾಡಿ ನಮಗೆ ಆರ್ಡರ್ ಕಾಪಿಯನ್ನು ಕೊಡಿಸಿದರು. ಆ ಆರ್ಡರ್ ಕಾಪಿ ತಗೊಂಬಂದು ನಾವು ಬಸವಾಪಟ್ಟಣದ ಮಣಮಾಚಹಳ್ಳಿ SHS ಕೊಟ್ಟಾಗ ಅವರು ಬಂದು ಇಲ್ಲಿ ಒಂದನೇ ತಾರೀಕು ಜೂನ್ 7 ಬಸವಾಪಟ್ಟಣ ಗ್ರಾಮದ ಈ ಸೊಸೈಟಿ ಏನು ಮಾಡೋಕ್ಕೆ ಅನೇಕ ತೊಂದರೆಗಳು ಬಂದರೂ ಸಹ ಕಷ್ಟಪಟ್ಟು ಸುಮಾರು 6 ತಿಂಗಳ ಕಾಲ ಇದನ್ನು ಕಷ್ಟಪಟ್ಟು ನಾವು ಇವರು ಬೈರಣ್ಣವರು, ಲೋಕೇಶು, ನಾನು, ಆಮೇಲೆ ರಾಜಣ್ಣು, ಕಿರಣ್, ನಾಗರಾಜು, ನಾರಾಯಣಸ್ವಾಮಿ, ತುಂಬ ಜನ ಬಾಲಪ್ಪನು ಇವರೆಲ್ಲ ಕಷ್ಟಪಟ್ಟು ಸುಮಾರು ದಿನ ಕೆಲಸಗಳ ಕಾರ್ಯಗಳು ಬಿಟ್ಟು ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಅಂತ ಓಡಾಡಿ ಇದನ್ನು ಕಷ್ಟಪಟ್ಟು ಮಾಡಿದ್ದೇವೆ. ಮತ್ತು ಈ ಕಷ್ಟಪಟ್ಟು ಮಾಡಿದಂಥ ಕೆಲಸನ ಊರಿನ ಗ್ರಾಮಸ್ಥರೆಲ್ಲ ಸದುಪಯೋಗ ಮಾಡಬೇಕಂತ ಭಾವಿಸ್ತೇವೆ. ಮತ್ತು ಈ ಕೆಲಸ ಆಗಬೇಕಂದ್ರೆ ತುಂಬ ಸರಿ ರಾಜೇಗೌಡರು ತುಂಬ ಶ್ರಮಪಟ್ಟರು. ನಮ್ಮ ತಾಲೂಕು ವಿಧಾನಸಭಾ ಮೆಂಬರ ಇದಾದಂಥವರು, ಆಮೇಲೆ KH ಮುನಿಯಪ್ಪಣ್ಣವರು, ಆಮೇಲೆ ಸುಧಾಕರ್ ಸಾಹೇಬರು ತುಂಬ ಸಹಾಯ ಮಾಡಿ ಇದನ್ನು ನಮಗೆ ಊರಿಗೆ ಮಾಡಿಕೊಡ್ಬೇಕಂತೇಳಿ DC ಸಾಹೇಬ್ರಿಗೆಲ್ಲ ಹೇಳಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅನಿಲ್ ಕುಮಾರ್ ಅಣ್ಣವರು ಸಹ ತುಂಬ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಊರಿನ ಗ್ರಾಮಸ್ಥರು ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ಸರ್ಕಾರ ನ್ಯಾಯಬೆಲೆ ಅಂಗಡಿ ಬಸವಾಪಟ್ಟಣದಲ್ಲಿ ಆಗಿರೋದ್ರಿಂದ ನಮಗೆ ಸಹಾಯ ಮಾಡುವಂಥ ಎಲ್ಲ ಮಂದಿಗಳು ಹಾಗೂ MLA ರಾಜುಗೌಡರು ಹಾಗೂ KH ಮುನಿಯಪ್ಪನವರು, MC ಸುಧಾಕರ್ ಅನ್ನೋರು ಹಾಗೂ ಅನಿಲ್ ಕುಮಾರ್ ಇವರಿಗೆ ನಮ್ಮ ಊರಿನ ಜನರ ಪರವಾಗಿ ಕೃತಜ್ಞತೆ ತಿಳಿಸ್ತಾ ಈ ಒಂದು ಸದುಪಯೋಗವನ್ನು ನಮ್ಮೂರಿನ ಗ್ರಾಮಸ್ಥರು ಅದನ್ನು ಸದುಪಯೋಗಪಡಿಸ್ಕೊಂಡು ಅದರಿಂದನೂ ಸದುಪಯೋಗಪಡಿಸ್ಕೊಬೇಕಂತ ಹೇಳ್ತೇವೆ.